ಸುಮಾರು ದಿನಗಳಿಂದ ಒಂದು ಫ್ಯಾಮಿಲಿ ಸ್ಟೋರಿ ಬಂದಿರಲಿಲ್ಲ. ಐ ವುಡ್ ಸೇ ಡೆಫಿನೆಟ್ಲಿ ಒಂದು ಯಂಗ್ ಕಪಲ್ಸು ಇದನ್ನು ನೋಡಲೇಬೇಕಾದ ಚಿತ್ರ. ಬಿಕಾಸ್ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅನ್ನೋದನ್ನ ತುಂಬ ಸ್ಪಷ್ಟತೆಯಾಗಿ, ತುಂಬ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದ ಫ್ಲೂಟ್ ಸೆಕ್ಷನ್ಸ್ ಆಗಲಿ ಮತ್ತು ವೈಲಿನ್ ಸೆಕ್ಷನ್ಸ್ ಆಗಲಿ, ಮ್ಯೂಸಿಕ್ ಇಸ್ ಕಮ್ ಔಟ್ ವೆರಿ ಗುಡ್. ಸೊ ಮನ್ಸೂರೆ ಅವ್ರದ್ದು ಕಂಪ್ಲೀಟ್ ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಸೊ ಮನ್ಸೂರೆ ಅವರು ತುಂಬ ಹೊಸ ಥರ ಫಿಲ್ಮ್ ಮಾಡಿದ್ದಾರೆ. ಸೊ ದಟ್ಸ್ ವಾಟ್ ಐಮ್ ರಿಯಲಿ ಐ ಎ ಬಿಗ್ ಫ್ಯಾನ್ ಆಫ್ ಮನ್ಸೂರೆ ಸರ್. ಇನ್ಫ್ಯಾಕ್ಟ್ ಅವರ ಎಲ್ಲ ಫಿಲ್ಮ್ಗಳು ನೋಡಿದ್ದೀನಿ. ಇದೊಂದು ಡಿಫ್ರೆಂಟ್ ಆಯಾಮದಲ್ಲಿ ಬಂದಿದೆ. ಸೊ ಐ ರಿಯಲಿ ವಿಶ್ ಹಿಮ್ ಅಂಡ್ ಎಂಟೈರ್ ಟೀಮ್ ಎ ವೆರಿ ಆಲ್ ದಿ ಬೆಸ್ಟ್ ಇನ್ಫ್ಯಾಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ದೂರತಿರಾಯಣ ಐ ಥಿಂಕ್ ಎಲ್ಲರೂ ನೋಡಲೇಬೇಕಾದ ಚಿತ್ರ. ಐ ಥಿಂಕ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ದೂರತಿರಾಯಣ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಸಿನಿಮಾ ಅಂತಾನೆ ಹೇಳ್ಬೋದು ಇದನ್ನ. ಒಳ್ಳೆ ಮ್ಯೂಸಿಕ್ಕು, ಒಳ್ಳೊಳ್ಳೆ ಲಿರಿಕ್ಸ್ ಬರ್ದಿರೋಂಥ ಹಾಡುಗಳು, ಆಮೇಲೆ ವೈಲಿನ್ ಮತ್ತೆ ಫ್ಲೂಟ್ ಅಲ್ಲಿ ನುಡಿಸಿರುವಂತ ಅಷ್ಟು ಪೀಸ್ಗಳು ತುಂಬಾ ಚೆನ್ನಾಗಿದೆ. ವಿಜಯ್ ಕೃಷ್ಣ ಇಸ್ ಅ ಡಿಯರ್ ಫ್ರೆಂಡ್. ಐ ಥಿಂಕ್ ಈ ಸಿನಿಮಾನಲ್ಲಿ ಅವನನ್ನು ನೋಡಕ್ಕೆ ಅಂತಾನೆ ಬರಬಹುದು. ಬಿಕಾಸ್ ಅಷ್ಟು ಒಳ್ಳೆ ನಟ. ಕನ್ನಡದಲ್ಲಿ ಅಂದ್ರೆ ಅವ್ನಿಗೆ ಇನ್ನೂ ಅಷ್ಟು ಆಪರ್ಚುನಿಟಿ ಸಿಕ್ಕಿಲ್ಲ. BTS ಅವ್ನ ಮೊದಲನೇ ಸಿನಿಮಾ, ಇದು 2ನೇ ಸಿನಿಮಾ ರಿಲೀಸ್ ಆಗಿರೋದು. ಬಟ್ ಐ ರಿಯಲಿ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ವಿಜಯ್ ಕೃಷ್ಣ ಇಸ್ ಅ ಸ್ಟಾರ್, ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ಒಳ್ಳೇದಾಗ್ಲಿ, ಈ ಸಿನಿಮಾ ಒಳ್ಳೇದಾಗ್ಲಿ. ಮನ್ಸೂರೆ ಸರ್ ಯೆಟ್ ಅನದರ್ ಕಾನ್ಸೆಪ್ಟ್ ಬೇಸ್ ಸಿನಿಮಾನ ಮಾಡಿದ್ದಾರೆ. ಸೊ ಗುಡ್ ಲಕ್ ಟು ದ ಹೋಲ್ ಟೀಮ್. ಥಿಯೇಟರ್ಸಿಗೆ ಬಂದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ಥ್ಯಾಂಕ್ ಯು. ಹಲೋ ನಮಸ್ಕಾರ, ನಾನು ಚಿತ್ಕಳಾ ಬಿರಾದರ್. ಮನ್ಸೂರೆ ಅವ್ರ ಸಿನಿಮಾ ತುಂಬ ನೋಡಿದೀವಿ ಮೊದಲೇನು ಕೂಡ. ನಾತಿಚರಾಮಿ ಆಕ್ಟ್ 1978. ಬಟ್ ಇಲ್ಲಿ ಇದೊಂದು ಲವ್ ಸ್ಟೋರಿ ಅಂತ ಮಾಡಿರೋ ಸಿನಿಮಾ. ಹೀರೋ ಹೀರೋಯಿನ್ ಆಕಾಶ ಭೂಮಿಗೆ ಹೋಲಿಸಿ ಈಗಿನ ಕಂಪ್ಯಾನಿಯನ್ಶಿಪ್, ಈಗಿನ ಜನ್ರೇಷನಲ್ಲಿ ಕಂಪ್ಯಾನಿಯನ್ಶಿಪ್ಗೆ ಪಾರ್ಟ್ನರ್ಸ್ ಅಂದರೆ ಏನು ಬೇಕು ಏನು ಬೇಡ ಅನ್ನೋ ಒಂದು ಕ್ಲಾರಿಟಿ ಕೊಡೋದಕ್ಕೆ, ಒಂದು ಪ್ರೀತಿಗೆ ಹೊಸ ವ್ಯಾಖ್ಯಾನ ಕೊಡುವಂಥ ಒಂದು ಸಿನಿಮಾ. ಈಗಿನ ರಿಲೇಶನ್ಶಿಪ್ಸ್ ಅಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಇದೆ. ಹಿಂದಿನ ದಾಂಪತ್ಯ ಜೀವನ ಅಥವಾ ಕಂಪ್ಯಾನಿಯನ್ಶಿಪ್ ಅನ್ನೋದೇ ಬೇರೆ ಇತ್ತು. ಬಟ್ ಈಗ ಮಕ್ಕಳು ಏನನ್ನ ಬಯಸ್ತಾ ಇದಾರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಹೊಸತನದ ಒಂದು ರಿಲೇಶನ್ಶಿಪ್ ಅನ್ನ ಹೇಗೆ ಕಂಡ್ಕೋಬೇಕು, ಹೇಗೆ ಕಂಡ್ಕೋತಾರೆ ಅನ್ನೋದೇ ಇಲ್ಲಿ ಹೊಸ ಡೆಫಿನೇಷನ್ ಅನ್ನಲ್ಲಿ ತೋರಿಸಿದ್ದಾರೆ. ಮನ್ಸೂರೆ ಸರು, ಶೇಖರ್ ಚಂದ್ರ ಅವರು DOP ಸರ್ ವರ್ಕ್ ಅಂತೂ ಬಹಳ ಚೆನ್ನಾಗಿದೆ. ಮ್ಯೂಸಿಕ್ ಅನ್ನ ಬ್ಲೆಂಡ್ ಮಾಡಿದ್ದಾರೆ, ಅಡ್ವೆಂಚರ್ ಬ್ಲೆಂಡ್ ಮಾಡಿದ್ದಾರೆ. ಸೂಪರ್ ಮೂವಿ, ಪ್ಲೀಸ್ ವಾಚ್. ಥ್ಯಾಂಕ್ ಯು. ದೂರತಿರಾಯಣ ಸಿನಿಮಾ ಮ್ಯೂಸಿಕಲಿ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ತುಂಬ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ, ಮತ್ತು ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಪಾತ್ರಧಾರಿಗಳು ಎಲ್ಲ ಅವ್ರನ್ನ ಪಾತ್ರನ ಚೆನ್ನಾಗಿ ಚೆನ್ನಾಗಿ ನಿಭಾಯಿಸಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗ್ಬೇಕನ್ನೋದು ತುಂಬ ಇಷ್ಟ. ಆ್ಯಕ್ಚುಲಿ ಇದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಥಿಯೇಟ್ರ್ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಧೀರಜ್. ಈಗ ತಾನೇ ಮನ್ಸೂರೆ ಅವರ ದೂರತಿರಾಯಣ ನೋಡಿದೆ. ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಮನ್ಸೂರೆ ಅಂತಿದ್ದಂಗೆನೆ ಏನೋ ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ಏನೋ ಒಂದು ಹಾರ್ಡ್ ಹಿಟ್ಟಿಂಗ್ ಸಬ್ಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ಒಂದು ವೆರಿ ಫೀಲ್ ಗುಡ್ ರಿಫ್ರೆಶಿಂಗ್ ಸ್ಟೋರಿ ಹೇಳಿದ್ದಾರೆ. ಆ್ಯಂಡ್ ಈಗಿನ ಜನ್ರೇಷನ್ಗೆ ಬೇಕಿರುವಂಥ ಕಾಂಟೆಂಟ್ನ ತುಂಬಾನೇ ಎಂಗೇಜಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಸಿ ಅ ಡಿಫ್ರೆಂಟ್ ವರ್ಷನ್ ಆಫ್ ಮನ್ಸೂರೆ. ಮನ್ಸೂರೆ 2.0 ವರ್ಷನ್ ನೋಡ್ಬೋದು. ಥಿಯೇಟ್ರಿಕಲ್ಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ ಟೆಕ್ನಿಕಲಿ ಇದನ್ನ. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.